ಭೂಮಿ ಭಾರತ ಕಂಡ ಇತಿಹಾಸದಲ್ಲಿ ಪವಿತ್ರವೆನಿಸಿದ ವಂಶ ಗಾಂಧಾರ ವಂಶ. ಆ ವಂಶವನ್ನೇ ಸರ್ವನಾಶಗೈದ ಭೂಮಿ ಇದೆ 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 ರುದ್ರಭೂಮಿ. ನನ್ನ ಜನ್ಮದಾತರನ್ನು, ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆಗೈದ ಪುಣ್ಯ ಸ್ಥಳ ಪೋಜಿ. ಈ ಶಕುನಿ ಮಾಡುವ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಹಲೋ ಶಕುನಿ, ಪಿತೃದೇವೋ ಭವ. ನನ್ನ ಮಗುವೆ ಪಿತೃದೇವೋ ಭವ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಸ್ಯ ಶ್ಯಾಮಲ ಚರಿ ವನ ಸಿರಿ ಮೃಗ ಗಗ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಸತ ಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಠುವ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಹುಟ್ಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶರಿಂದ ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಸಕ್ಕಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಪಿತೃದೇವೋ ಭವ. ಹಲೋ ಶಕುನಿ, ಶಕುನಿ ಶಕುನಿ, ನಿನ್ನ ಶತ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಅಂದು ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯಿತು ನಿನ್ನ ಶಪಥ? ಏನಾಯಿತಪ್ಪ ನಿನ್ನ ಪ್ರತಿಜ್ಞೆ? ಏಕೆ ಶಕುನಿ ಮೌನವಾಗಿ ಸುಮ್ಮನೆ ನಿಂತಿರುವೆ? ಏಕೆ ಶಕುನಿ ಸೌನೆ ಮೋಡನಾಗಿ ನಿಂತಿರುವೆ? ಹೇಳು, ಎದ್ದೇಳು, ಎದ್ದೇಳು! ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅವಹೇಳನ ಮಾಡುತ್ತಿರುವ ಆದಮ ಮರುಳುಗಳೇ, ನಿಮ್ಮ ಈ ವಕ್ರ ನುಡಿಯ ಆಕ್ರಂದನವನ್ನು ಸ್ಥಿರಗೊಳಿಸಿರಿ.
ಪೂರ್ವಕ ಕಂಠದ ಕರ್ಕಶದ ಅಣಕದ ಕೇಕೆ. ಏನೀ ಅಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈದಿರುವ ಪ್ರಚಂಡ ಮುಹೂರ್ತದ ಪ್ರಳಯ ತಾಂಡವ ನೃತ್ಯ. ಅಖಂಡ ಭರತಖಂಡಕ್ಕೆ ಕುವಕ ಕುಕ್ಷಿ ಕಥೆಯ ಪ್ರವೀಣ. ಆಶ್ಚರ್ಯದ ಮಹಾನಿಪುಣ. ಕಪಟ ದ್ಯೂತ ವಿದ್ಯಾ ವಿಶಾರದನಾದ ನರ 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 ರಾಕ್ಷಸ. ನಾನಾರು ಶತಜೀವಿಗಳ ಶಕ್ತಿಗಳನ್ನು ಏರಿ ಆ ಕೌರವನ ಗೂಡನ್ನು ಕುಟ್ಟಿಪಡೆಗೈದು ನುಚ್ಚು ನೂರಾಗಿಸಲೆಂದೇ ಹಂತಕ ನಲೆದಿಂದ ಹಿಂತಿರುಗಿ ಬಂದ ಮಹಾನ್ ಮೇಧಾವಿ. ಹೇ ಪ್ರಚಂಡ ಸೌಬಲರಾಜ ಶಕುನಿಗಳನ್ನೆಯೋ ನಿಮ್ಮಗಳ ಸರಸ ಸಲ್ಲೋಪಗಳ ಹೋಲ್ಬಟ ಸದ್ದು ಸದ್ದು ಕೌರವ ಇದು ಶಕುನಿಯ ಮಾಯಿ. ನನ್ನ ಮಗುವೆ ಹಾರದು ಶಕುನಿಯ ರೋಷ. ಹಾರದು 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 ಶಕುನಿಯ ರೋಷ. ಬೇರೂರದು ಕೌರವವು. ಹಾರದು 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 ಶಕುನಿಯ ರೋಷ. ಬೇರೂರದು ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಎಬ್ಬಿಸಿ ಪಾಂಡವರ ಮೇಲೆಬ್ಬಿಸಿ ಪಾಂಡವರ ತಲೆ ಹಾರಿಸುವೆನು ನಾ ಕೌರವರ. ದುರ್ಯೋಧನ ಆರದು 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 ಶಕುನಿಯ ರೋಷ. ಬೇರೂರದು ಕೌರವ. ಮತಾಗೆ ಅದರೊಳು ಸೂರಿಸಿದೆ ಚಸಲಾಗೆ. ಕೌರವ ಆರಿಸು ಕಲಹ ಮತಾಗೆ ಅದರೊಳು ಸೂರಿಸಿದೆ ಚಸಲಾಗೆ. ಕೂಡಿಸಿದರು ಪಾಂಡವರ ಜೊತೆ ಕೂಡಿಸಿದರು ಪಾಂಡವರ. ನಾ ಹಟ್ಟುವೆಯ ಮನಿಗೆ ಕೌರವರ. ಕೌರವ ಆರದು 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 ಶಕ್ತಿಯ ರೋಷ. ಬೇರೂರದು 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 ಕೌರವ.
ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ನೀತ, ದುರ್ಜಾತ, ದುರ್ಯೋಧನ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತ, ಹೇ ಜನ್ಮದಾತ, ಜನ್ಮದಾತ, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಕೋಟಿ ಕಟಾರಿಗಳು ನನ್ನ ಗುಂಡಿಗೆಯನ್ನು ನಾಟಿ ನನ್ನ ಗುಂಡಿಗೆ ಈಗಲೂ ಸಿಡಿದಂತಾಗುತ್ತಿರುವುದು ಕೌರವೇಶ್ವರ. ನನ್ನ ಗುಂಡಿಗೆ ಈಗಲೂ ಸಿಡಿದಂತಾಗುತ್ತಿರುವುದು. ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು. ನನ್ನ ಶರೀರವೇ ಸೇಡು 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 ಎಂದು ತವಕಿಸುತ್ತಿರುವುದು. ಈ ನಾಡಿನ ಒಡೆಯ ತನ್ನ ಬಂಧು ಬಾಂಧವರನ್ನಗಲಿ ಹತ್ತು ಹಂಬಲಿಸಿ ವಿಲವಿನ ಒದ್ದಾಡಿ ಸಾಯಲೆಂದೇ. ಆ 100 ಜನರ ತುತ್ತನ್ನು ನನಗುಣಿಸಿ ಅವರ ಶತಶಕ್ತಿಗಳನ್ನೆಲ್ಲ ನನಗೆ ಧಾರೆ ಎಳೆದು ಸೇಡಿನ ದಾವಾಗ್ನಿಗಳೆಂಬ 100 ವರವಿಗಳಿಂದ ಶಕುನಿ ಎಂಬ ವನ್ನಾರವನ್ನಿಟ್ಟು ಒಬ್ಬೊಬ್ಬರಾಗಿಯೇ ಆತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಆತರಾದರು. ಅವರ ಮೃತ ದೇಹಗಳ ಆ ದಾರುಣ ದೃಶ್ಯವು ಈಗಲೂ ನನ್ನ ಈ ಶ್ರುತಿಪಟಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡವಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕುಗ್ಗಿ ಕುಶನಾಗಿರುವ ನನ್ನ ಈ ಶರೀರವನ್ನು ಕುಗ್ಗಿ ಕುಶನಾಗಿರುವ ನನ್ನ ಈ ಶರೀರವನ್ನು ಅಣುವಾಗಿ ಛಿದ್ರವಾಗಿ ತುಂಡಾಗಿ ತುಂಡರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಹಾಸ್ಯಾಕಾಂಕ್ಷೆಗಳು ನನ್ನನ್ನು ಅರಸಲು ಅಸಾಧ್ಯ ದುರ್ಯೋಧನ. ಮತ್ಯಾವ ಹಾಸ್ಯಾಕಾಂಕ್ಷೆಗಳು ನನ್ನನ್ನು ಅರಸಲು ಅಸಾಧ್ಯ. ನನ್ನೀ ಸೇಡಿನ ಜ್ವಾಲೆಯು ನೆತ್ತಿದ ದೇಶ ಜ್ವಾಲೆ
ಅಣ್ಣ ತಮ್ಮಂದಿರು ನೋಡಲು ನಾವು ಅಣ್ಣ ತಮ್ಮಂದಿರು ನೋಡಲು ನಾವು ನಮಗೊದಗಿದೆ ಬೆಚ್ಚರೆ ಮನಸಾವು ಅಣ್ಣ ತಮ್ಮಂದಿರು ನೋಡಲು ನಾವು ನಮಗೊದಗಿದೆ ಬೆಚ್ಚರೆ ಮನಸಾವು ಗೌರವ ಎಮ್ಮರವಾದಿದ ಎಣ್ಣೆಯ ಗೌರವನಾಡು ಎಮ್ಮರವಾದಿದ ಎಣ್ಣೆಯ ತೇಡು ಹೊಸೋಣವೆನಿಸಿ ಗೌರವನಾಡು ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮದನ್ಮತ್ತನಾಗಿ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಈ ಸೋದರ ಭಾವನ ಹೃದಯವನ್ನೇ ಕೆಡಕಿ ಕಠೋರ ಹೃದಯವನ್ನಾಗಿಸಿದ ಗುರುಕುಲದ ಕುನ್ನಿಯೇ ಕೇಳು. ನಾವೇನು ಸಾಮಾನ್ಯರಿಗೆ, ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರೆಂದೇ ಓಲೈಸಿಕೊಂಡು ರತ್ನ ಖಚಿತವಾದ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ವಿಜಯ ಸಾಮ್ರಾಟನವನ್ನೇ ಓಡಾಡಿತು. सौरमराज शकुनी महाराज की जय बराक. ರಾಜಾದಿರಾಜ ರಾಜಮಾರ್ಥಾಂಡ ಗಾಂಧಾರ ಸೋದರ ಸೇಡಿನ ಸರ್ಪ ಸೌಬಲರಾಜ ಶಕುನಿ ಮಹಾರಾಜ್ ಕಿ जय बराक. ओहो बराक. ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ನನ್ನೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲವೂ ನಿನ್ನ ಕುತಂತ್ರದಿಂದ ಗಾಳಿ ಗೋಪುರವಾದವು ದುರ್ಯೋಧನ. ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ಕೌರವ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಘಟಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾದಂತೆ ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಆದರೆ ಇನ್ನಂಥ ಮೋಸಗಾರರನ್ನ ಮೋಸದಿಂದಲೇ ಎಂಬ ಹಿರಿಯರ ನಾನುಡಿಯಂತೆ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಗೆಳೆದು ಇನ್ನು ಮುಂದೆ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ರಕ್ತದ ಕೋಡಿಯನ್ನೇ ಹರಿಸಿ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು
ಆ ರಕ್ತದ ಕೋಡಿಯಲ್ಲೇ ಮುಳುಗಿಸುವನು ದುರ್ಯೋಧನ, ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಅಂದೆ ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಗುರು ಆನಂದ. ಗೌರವ ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವಗ ಪಜಯವೋ. ಪಾಂಡವರಿಗೆ ಜಯ, ಆದರೆ ನಿನಗೆ ಅಪಜಯ. ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಪರಮಾನಂದ. ಈ ಗೌರವ ಸೇಡಿನ ಸರ್ಪದ ಎಡೆಮೇಟೆ ಸರಸವನಾಡಲು ಬಯಸುವೆಯ. ಎಡೋ ಪುಣ್ಯ ಸೇಡಿನ ಸರ್ಪದ ಎಡೆಮೇಟೆ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ. ಆನಂದವನ ಹೊಂದುವೆನ. ಗೌರವ ಆಗ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಗೌರವ ಕೌರವ ಕುರಿಗಳ ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿಸುವೆ. ಕೌರವ ಕುರಿಗಳ ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿಸುವೆ. ದರ್ಪಣ ನೀಡುವೆ ಸೋದರರೇ, ನೆಮ್ಮದಿ ವಂದಿರಿ ಮೇವೆನ್ನೋ. ದರ್ಪಣ ನೀಡುವೆ ಸೋದರರೇ, ನೆಮ್ಮದಿ ವಂದಿರಿ ಮೇವೆನ್ನೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಗುರುವಿಗೆ ಧನ್ಯ. ಆನಂದ ಗೌರವ ನಿನ್ನ 99 ಮಂದಿ ಸಹೋದರ ಚಿಂಡರುಂಡಗಳಿಂದ ನರಕದಲ್ಲಿ ನನ್ನ ನುಜುರಿಗೆ ನಿರಂಜನ ಮಾಡಿಸುವೆ. ಅಂದೆ ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ನರಕದ ಅತಿ ಭಯಾನಕ ಹಿಂಸೆಗಿಂತಲೂ
ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನನ್ನಾಗಿ ಮಾಡಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ತೊಟ್ಟು ನಿಟ್ಟುಸಿರು ಬಿಡುವುದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಏರಿಸುವೆನು ದುರ್ಯೋಧನ. ನಿನಗೆ ನರಕದ ಮಾರ್ಗವನ್ನೇ ಏರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಾರಿಗೆ? ನಿನಗೆ. ಶಕುನಿ ನಿನಗೆ ಪರಮವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏನಯ್ಯ ಔಷಧ ಎಬ್ಬುದಂತೆ ಆರ್ಭಟಿಸುತ್ತಿರುವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯೇಂದ್ರ ಕೃತಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಇದರ ಸಮಾಚಾರ ತಂದನಲ್ಲವೇ? ದುರ್ಯೋಧನು ಅಸಯಾಶೂರನು ತನ್ನೆರಡು ತೋಳ್ಬೆಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆನಾದರೂ ಜಾತಿ ಹಿಂಸೆ ಸಹಿತ ಕಲಾ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ನಾನು ಅವನ ಮಾತುಗಳನ್ನು ಅಭಿಮಾನದಿಂದಲೇ ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ದ್ರೋಹಿಗಳ ಮದವ ಮುರಿದ ನೇಕ್ಷಣ ದುರತ್ವರಾದ ದ್ರೋಹಿಗಳ ಮದವ ಮುರಿದ ನೇಕ್ಷಣ ಮದವ ಮುರಿದ ನೇಕ್ಷಣ ಮದವ ಮುರಿದ ನೇಕ್ಷಣ ಅಗದ ಸುಳ್ಳರನ್ನು ಭೇದಿಸಿ ಛಲ ಬಜಾಯಿಸಿ ಬರುವೆನ. ಸುಳ್ಳರನ್ನು ಭೇದಿಸಿ ಛಲ ಬಜಾಯಿಸಿ ಬರುವೆನ. ಮುದವಿ ನರವ ಅವಮರನ್ನ ಶಿರವ ಕಡಿದು ಬಿಡುವೆನ. ಮುದವಿ ನರವ ಅವಮರನ್ನ ಶಿರವ ಕಡಿದು ಬಿಡುವೆನ. ದುರತ್ವರಾದ ದ್ರೋಹಿಗಳ ಮದವ ಮುರಿದ ನೇಕ್ಷಣ ಮದವ ಮುರಿದ ನೇಕ್ಷಣ ಮದವ ಮುರಿದ ನೇಕ್ಷಣ. ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವು ನಡೆಸುವಂತ ಗಜ. ಏನು ಕೃಷ್ಣನ ಹಸ್ತಿನಾವತಿಗೆ ಬಂದಿರುವನೇ? ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ ಸಹೋದರ ದುರಾಜ್ಯದಲ್ಲಿ ದುರಾತ್ಮರ ಪಡೋತ್ತಾರೆ ದುರಾಗ್ರದಲ್ಲಿ ದುರಾತ್ಮರ ಪಡೋತ್ತಾರೆ ಪಡೋತ್ತಾರೆ ಸೀಳ್ಬ ಪಡೋತ್ತಾರೆ ಸೀಳ್ಬ. ಅಖಂಡ ಪಡವಿಗಳು ಮದಾಂಬ ಭೀಮನ ಅಖಂಡ ಪಡವಿಗಳು ಮದಾಂಬ ಭೀಮನ ಕಂಡು ಮುರಿದು ತೊಂಡ ನರಿದು ಕಂಡು ಮುರಿದು ತೊಂಡ ನರಿದು ತಲಬಿದರೆ ತಲಬಿ ಮೆರವ ನಿಕ್ಷಣ ತಲಬಿ ಮೆರವ ನಿಕ್ಷಣ. ದುರಾಗ್ರದಲ್ಲಿ ದುರಾತ್ಮರ ಪಡೋದಾರಿ ಸೀಳ್ಬ ಪಡೋದಾರಿ ಸೀಳ್ಬ. ಆಗಲೇ ರಾಜಪ್ರಭಾವ ದಾಟಿ ಆ ದರಿದ್ರಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರನ್ನು ಬಿಟ್ಟರೆ ಆತನಿಗೆ ಮತ್ತೆ ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಸತ್ಕಾರ ಹೇಗೆ ತಮ್ಮ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನ ಮರ್ಮವ ತಿಳಿಯದ ನೀನು ತುಡುಕುವುದು ಎಚ್ಚರಿಕೆ. ಕೃಷ್ಣನ ಮರ್ಮವ ತಿಳಿಯದ ನೀನು ತುಡುಕುವುದು ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ಬಂದಿರುವುದು ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದು ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಕೃಷ್ಣನಿಗೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ, ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ನಿಲ್ಲಿಸುವುದು. ಬಾವ, ನೋಡಿದೆಯಾ ನನ್ನ ತಮ್ಮನ ರೋಧಾಮ್ಯ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಬಾವ. ಅದಿರಲಿ, ಅಂದು ಈ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಕೃಷ್ಣನು ಕ್ಷತ್ರಿಯ ಜಾತಿಯ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಗೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಅದೇಗೆ ಸಹಿಸುವೆಯೋ ನಾ ಕಾಣೆ. ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ಒಲಿಸಿ ಅರಳು ಮರಳು ಅಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ಸುಯೋಧನ ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮುನ್ನಡೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದ್ವಾರಕೆ ಕಳಿಸಿದೆ? ಆನಂದ ಗೋಪಾಲರ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ಆ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಯಗಳನ್ನು ಕೇಳಿತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚದಿಂದ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನು ಇದ್ದರೂ ಇರಬಹುದು ಮಾವ. ಅವನ ಮೇಲಿನ ಕೋಪದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ನನ್ನೀ ಸೋದರಳಿನ ಬಾಯಲ್ಲಿ ಪಾಪ ಪುಣ್ಯಗಳ ವಿಮರ್ಶನೆ. ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರಯ್ಯ. ನೀನೇನಾದರೂ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದು ಅಂದರೇನಯ್ಯ? ಕ್ಷತ್ರಿಯ ವೀರನಿಂದ ಅನುಭಕ್ತರಾದ ರಾಜ್ಯಲಕ್ಷ್ಮಿಯ ಕುರುಭೂಮಿಯನ್ನು ಈ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನನ್ನ ಕೀಳಿಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈಗೆ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯೇ ಕೈಯ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಮಾವ. ನಿನ್ನ ಸಲಹೆಯ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ
ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಸೋದರಯ್ಯ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ಆ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಮಾವ. ಯಾರು ಎನ್ನೆದರಿಸಬಲ್ಲವರು, ಯಾರು ಎನ್ನೆದರಿಸಬಲ್ಲವರು, ಹುಡುಗಿ ಬ್ರಹ್ಮಾಂಡವು ನಡುಗಿಸಿ ಅವ ಯಾರು ಎನ್ನೆದರಿಸಬಲ್ಲವರು, ಜಗದೇ ಕಮಲ್ಲನ ಯಾರು ಎನ್ನೆದರಿಸಬಲ್ಲವರು, ಅವ ಬ್ರಹ್ಮಾಂಡವ ನಡುಗಿಸಿ ಉಳಿಸಿ ಬ್ರಹ್ಮಾಂಡವ ನಡುಗಿಸಿ ಮರದಿ ಹಾಳುವೆ ಮರದ ಭೂಮಿಯ, ಮರದಿ ಹಾಳುವೆ ಮರದ ಭೂಮಿಯ ಅದ ಮರದನ್ನು ಅಡಗಿಸಿ ಬರುವೆ, ಅದ ಮರದನ್ನು ಅಡಗಿಸಿ ಬರುವೆ. ಯಾರು ಎನ್ನೆದರಿಸಬಲ್ಲವರು, ಜಗದೇ ಕಮಲ್ಲನ ಯಾರು ಎನ್ನೆದರಿಸಬಲ್ಲವರು, ಅದಮ್ಮ ಭೀಮನ ಮದವನ್ನು ಮುರಿದು ಹೇಳಿ ಪಾಠನ ಶಿರವನ್ನು ಕಡಿದು ಅದಮ್ಮ ಭೀಮನ ಮದವನ್ನು ಮುರಿದು ಹೇಳಿ ಪಾಠನ ಶಿರವನ್ನು ಕಡಿದು ಗುರುಬಲ ರಾಮರ ಬೆಂಬಲ ಎನಗಿರೆ, ಗುರುಬಲ ರಾಮರ ಬೆಂಬಲ ಎನಗಿರೆ ಅದಮರ ಸತ್ತನು ಅಡಗಿಸಿ ಬರುವೆ, ಅದಮರ ಸತ್ತನು ಅಡಗಿಸಿ ಬರುವೆ. ಯಾರು ಎನ್ನೆದರಿಸಬಲ್ಲವರು, ಜಗದೇ ಕಮಲ್ಲನ ಯಾರು, ಅವರಾರು ಇವರಾರು ಇವನೆದುರಿಸಬಲ್ಲವರು. ನಿನ್ನ ಸಲಹೆಯವರಿಗಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಡೆ ಮಾವ, ನಡಿ ನನ್ನ ಮಗುವೇ ನಡಿ. ನಡೆ ಕುರುಕುಲ ರೊಡಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಗೌರವ ನನ್ನ ಸಲಹೆ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲದ ಬೇರನ್ನೇ ಕೇಳ್ತವೇ ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೆಯಾ? ಎಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಅದು ಕಾದು ಹೊರಟ ಗೂಡಾಗಿತ್ತು, ಮಾರಿ ಒತ್ತ ಬೀಡಾಗಿತ್ತು. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರುಳೆ? ಶ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿನ್ನವರಿಂದಲೇ ನಿರ್ನಾಮ ಮಾಡಿಸುವವನೇ. ಈ ಶಕುನಿ ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಚಂದ್ರಾದಿಗಳೇ ಎಂದು ಮುಂತಾದರೂ ಸರಿಯೇ, ಸಪ್ತ ದೀಪಗಳಿಂದ ಪರಿವೃತವಾದ ಭೂಮಂಡಲವೇ ತಲೆ ಕೆಳಗಾದರೂ ಸರಿಯೇ, ಸೂರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಎದುರಿಗೆ ಬಂದು ನಿಂತರೂ ಸರಿಯೇ,
ನಾನು ನಿನ್ನನ್ನು ಉಳಿಸುವುದಿಲ್ಲ, ನಾನು ನಿನ್ನನ್ನು ಉಳಿಸುವುದಿಲ್ಲ. ಬೆನ್ನಟ್ಟಿದ ಬಿರುಗಾಳಿಯಂತೆ ನಿನ್ನನ್ನು ಹಿಂಬಾಲಿಸಿಯೇ ಬರುತ್ತೆ. ಬೋರ್ಗರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೇ ಎಬ್ಬಿಸಿ ದೇಶಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನೇ ಬೆರೆಯುವಂತೆ ಮಾಡಿ ಆ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಎಂದಿಗೆ ಕೊಚ್ಚಿ ಹೋಗುವುದು. ಅಂದೇ ಅಂದೇ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಗೌರವ ನನ್ನ ಮಗುವೆ, ರಾಜ್ಯ ನನ್ನದು, ಅಧಿಕಾರ ನನ್ನದು ಎಂದು ಕೊಬ್ಬಿ ಮೆರೆಯುತ್ತಿರುವೇನು ಮೂಡ. ಇನ್ನೆಷ್ಟು ದಿನ ತಾನೇ ಇರುವುದು ಈ ನಿನ್ನ ಅಧಿಕಾರ? ಅಧಿಕಾರ 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 ಬ್ರಹ್ಮನ ತಪ್ಪು. ಗೌರವ ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ದ್ರೋಹಿ ನಾನು ಒಪ್ಪಿ ನಾನು ನೋಡುವೆ. ಹಿಡಿದು ನಿಲ್ಲ ವೀರ ಪಾರ್ಥನು, ಅಲೆ ಬಲ ಪಾರ್ಥ. ದೂರದನ್ನುವ ಹಿಡಿದು ನಿಲ್ಲ ವೀರ ಪಾರ್ಥನು, ಅನ್ಯಾಯವಾಗಿ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂಟಗಳು ಸಿಡಿದೆಂದು ನಿಲ್ಲುವನು ಭೀಮಸೇನನು. ಗಂಗೆಯಿಂದ ನಿನ್ನ ತೊಡೆಯ ಹೊತ್ತಿಕೊಳ್ಳುವನು, ನನ್ನ ಗದೆಯಿಂದ ನಿನ್ನ ತೊಡೆಯ ಹೊತ್ತಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಗೌರವ ಇಲ್ಲ ನಿನ್ನದು ತಪ್ಪು, ನಮ್ಮೊಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಬ್ರಹ್ಮನ ತಪ್ಪು. ಗೌರವ
ಅಧಿಕಾರ ಅಧಿಕಾರ ಅಧಿಕಾರ